ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಅಶ್ವಿನಿ. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ, ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ದೀರ ಅಂತ ಅನ್ಕೋತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಮ್ಮ ಮನಿ ಸೇವಿಂಗ್ ಬಗ್ಗೆ ಹೇಳ್ತಾ ಇದ್ದೀನಿ. ಹೋದ ಸಲ ಹೇಳ್ದಂಥ 20 ರೂಪಾಯಿ ಮನಿ ಸೇವಿಂಗ್ಗೆ ತುಂಬ ಜನ ಕಾಮೆಂಟ್ಸ್ ಮಾಡಿದ್ದೀರಿ, ಹಾಗೆ ತುಂಬ ಲೈಕ್ಸ್ ಕೊಟ್ಟಿದ್ದೀರಾ, ಮತ್ತು ಒಳ್ಳೊಳ್ಳೆ ಪಾಸಿಟಿವಿಟಿ ಕಾಮೆಂಟ್ಸ್ ಎಲ್ಲ ಕೊಟ್ಟಿದ್ದೀರಾ. ತುಂಬ ಥ್ಯಾಂಕ್ಸ್ ಎಲ್ರಿಗೂ ಕೂಡ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡ್ತಾಯಿರಿ. ನಿಮ್ಗೇನು ಅನಿಸ್ತು ಅಂತಲೂ ಕೂಡ ನನಗೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮುಖಾಂತರ ಹೇಳಿ, ಆಯಿತಾ? ಏನಾದರೂ ತಿದ್ಕೊಳ್ಳೋ ಹಾಗಿದ್ರೆ ಅದನ್ನು ಕೂಡ ನಾನು ತಿದ್ಕೋತೀನಿ. ಇವಾಗ ಇನ್ನೂ ಒಂದು ಮನಿ ಸೇವಿಂಗ್ ಟಿಪ್ಸ್ನ ನಾನಿಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮನಿ ಸೇವಿಂಗ್ ಅಂದರೆ ತುಂಬಾ ಈಸಿಯೇ. ನಾವು ಅಂದ್ಕೊಂಡ್ರೆ ಈಸಿ, ಬಟ್ ನಾವು ಅಂದ್ಕೊಳ್ದೇ ಇದ್ದರೆ ಅಥವಾ ಮನಿ ಸೇವಿಂಗ್ ತುಂಬಾ ಕಷ್ಟ ಅಂತ ಅಂದ್ಕೊಂಡ್ರೆ ಅದು ಮನಿ ಸೇವಿಂಗ್ ಅನ್ನೋದು ತುಂಬಾ ಕಷ್ಟ. ನಾವು ಹೇಗೆ ತೊಗೋತೀವೋ ಅದ್ರ ಮೇಲೆ ಈ ಮನಿ ಸೇವಿಂಗ್ ಅನ್ನೋದು ಇರುತ್ತೆ, ಆಯಿತಾ? ಇವತ್ತಿನ ಒಂದು ಮನಿ ಸೇವಿಂಗಲ್ಲಿ ನಾನು ವಾರದಲ್ಲಿ ಒಂದು ಸಲ ಮಾತ್ರ ಮನಿ ಸೇವಿಂಗ್ನ ಯಾವ ರೀತಿ ಮಾಡೋದ ಅಂತ ಹೇಳ್ತಾ ಇದ್ದೀನಿ. ಓದು ವಿಡಿಯೋದಲ್ಲಿ ನಾನು ವಾರದಲ್ಲಿ 4 ಸಲ ಮನಿ ಸೇವಿಂಗ್ನ ಮಾಡೋದನ್ನು ಹೇಳಿದ್ದೆ, ಆದರೆ ಈ ಸಲ ವಾರದಲ್ಲಿ 1 ಸಲ ಮಾತ್ರ ಮನಿ ಸೇವಿಂಗ್ ಮಾಡೋದನ್ನು ಹೇಳ್ತಾ ಇದ್ದೀನಿ. ಅದು ಕೂಡ ಒಂದು 100 ರೂಪಾಯಿಯಿಂದ ಮನಿ ಸೇವಿಂಗ್, ವಾರಕ್ಕೆ 1 ಸಲ 100 ರೂಪಾಯಿ ಈ ಥರ ಹಾಕೋದನ್ನು ಯಾವ ರೀತಿ ಹಾಕೋದು, ಹೇಗೆಲ್ಲ ಮನಿ ಸೇವಿಂಗ್ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ನಾವು ಮನಿ ಸೇವಿಂಗ್ನ ನಾವೀಗ ಟಾರ್ಗೆಟ್ ಬಂದುಬಿಟ್ಟು 1 ಇಯರ್, ಆಯಿತಾ? ಲಾಂಗ್ ಪ್ರೋಸೆಸ್ ಮಾಡೋದು ಬೇಡ, 1 ಇಯರ್ನೇ ಮಾಡ್ಕೊಳ್ಳೋಣ. ಲಾಂಗ್ ಪ್ರೋಸೆಸ್ ಬೇಕು ಅಂದರೆ ಇದನ್ನೇ ನೀವು ಕಂಟಿನ್ಯೂ ಮಾಡ್ಬೋದು. ಬೇಡಪ್ಪ ನನಗೆ ಸಾಕು 1 ಇಯರ್ ಅಂದರೆ 1 ಇಯರ್ಗೆ ನೀವು ಸ್ಟಾಪ್ ಮಾಡ್ಬೋದು. 1 ಇಯರ್ ಅಂದರೆ 365 ದಿನ ಇರುತ್ತೆ, ಆಯಿತಾ? 365 ಡೇಸ್ ಇರುತ್ತೆ. ಅದು ವೀಕ್ಸಲ್ಲಿ ಇದು ಮಾಡಿದರೆ 52 ಅಂದರೆ 52 ವಾರ ಆಗುತ್ತೆ. 52ಅನ್ನು ನಾವು 4 ಡಿವೈಡ್ ಮಾಡೋಣ, ಯಾಕಂದರೆ 52 ವಾರನೂ ನೀವು ಕಂಟಿನ್ಯೂ ಮಾಡಬೇಕಂದ್ರೆ ಸ್ವಲ್ಪ ಕೆಲವೊಬ್ರಿಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ನಾನು 4 ಡಿವೈಡ್ ಮಾಡ್ತೀನಿ, ಅಂದರೆ 13 ವಾರ ಆಗುತ್ತೆ ನಮಗೆ. 13 ವಾರ 4 ಸಲ ನಾವು ಈ ಡಿವೈಡ್ ಮಾಡ್ತೀವಿ, 52 ವಾರ, ಓಕೆನಾ? ಸೊ ಹೇಗೆ ಮಾಡೋದಂತ ಹೇಳ್ತೀನಿ. ವಾರದಲ್ಲಿ 1 ಸಲ ಅಂತ ಹೇಳಿದೆ ಅಲ್ವಾ? ಮೊದಲನೇ ವಾರ, ಆಯಿತಾ? ಮೊದಲನೇ ವಾರ ನಾವು 100 ರೂಪಾಯಿನ ಹಾಕ್ತೀವಿ. ಫಸ್ಟ್ ಮಂತಲ್ಲ, ನೆನಪಲ್ಲಿ ಇಟ್ಕೊಳ್ಳಿ, ಫಸ್ಟ್ ಮಂತಲ್ಲ, ಮೊದಲನೇ ವಾರ, ಆಯಿತಾ? ವಾರ ಇದು ಅಷ್ಟೇನಾ? ಮೊದಲನೇ ವಾರ ನಾವು 100 ರೂಪಾಯಿ ಹಾಕ್ತೀವಿ. ಹಾಗೆ ಎರಡನೇ ವಾರ ಬಂದುಬಿಟ್ಟು 100 ರೂಪಾಯಿನ ಎಕ್ಸ್ಟ್ರಾ ಮಾಡ್ಕೋತೀವಿ, 200 ರೂಪಾಯಿ ಹಾಕ್ತೀವಿ. ಹಾಗೆಯೇ ಮೂರನೇ ವಾರ ಮತ್ತೆ 100 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋತೀವಿ, 300. ನಾಲ್ಕನೇ ವಾರ 400. ಐದನೇ ವಾರ. ಸೊ ಪ್ರತಿ ವಾರನೂ ಕೂಡ ನಾವು ಜಾಸ್ತಿ ಮಾಡ್ಕೊಳ್ತಾ ಹೋಗಬೇಕು, ಒಂದೊಂದು 100 ರೂಪಾಯಿನ ಎಕ್ಸ್ಟ್ರಾ ಮಾಡ್ಕೊಳ್ತಾ ಹೋಗ್ಬೇಕಾಯ್ತಾ? ಇದು ಈಸಿನೇ. ಹೆಂಗೆ ಅಂದರೆ, ಹೆಣ್ಮಕ್ಳಿಗೆ ಮನೆಯಲ್ಲಿ ಕೆಲವೊಂದಷ್ಟು ನಾವು ಸೇವಿಂಗ್ಸ್ನ ಮಾಡ್ತಾ ಇರ್ತೀವಿ, ಬಟ್ ಅದೇನಾಗುತ್ತೆ ಅಂದರೆ ಒಂದು 100-200 ರೂಪಾಯಿ ಇಟ್ಕೋತೀವಿ, ಅದನ್ನು ಹಂಗೆ ಖರ್ಚು ಮಾಡ್ಕೊಳ್ತಾ ಹೋಗ್ತೀವಿ. ಅದ್ರ ಬದಲು ಒಂದು ಬಾಕ್ಸಲ್ಲಿ ಹಾಕಿ ಈ ಥರ ನೀವು ಒಂದು ಬುಕ್ಕಲ್ಲಿ ಬರ್ಕೊಂಡು ಇಟ್ಕೊಂಡ್ರಿ ಅಂದರೆ ಮಂತ್ಲಿ ಇಷ್ಟು ಸೇವಿಂಗ್ಸ್ನ ಮಾಡಿದೆ ಅನ್ನೋದು ಕೂಡ ನಿಮ್ಮ ತಲೆಯಲ್ಲಿ ಇರುತ್ತೆ. ಹಾಗಾಗಿ ಈ ಥರ ಒಂದನ್ನು ನೀವು ಮಾಡ್ತಾ ಹೋಗಿ. 8ನೇ ವಾರ ನಾನು 800 ರೂಪಾಯಿ ಹಾಕ್ತೀನಿ. 9ನೇ ವಾರ ಕೂಡ ನಾನು 100 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು 900 ರೂಪಾಯಿ ಹಾಕ್ತೀನಿ. ಹಾಗೆ 10ನೇ ವಾರ ನಾನು 100 ರೂಪಾಯಿ ಎಕ್ಸ್ಟ್ರಾ ಮಾಡ್ಕೋತೀನಿ, 1000 ರೂಪಾಯಿ ಆಯಿತು. ಅಂದರೆ ಮೊದಲನೇ ವಾರ ನಾವು ಏನು 100 ರೂಪಾಯಿ ಹಾಕಿರ್ತೀವೋ ಅಲ್ಲಿ ನಮಗೆ ಅಕಸ್ಮಾತ್ ಏನಾದರೂ ಜಾಸ್ತಿ ಇತ್ತಂದರೆ, 200 ರೂಪಾಯಿ ಹಾಕ್ಬೇಕಾದ್ರೆ ಜಾಸ್ತಿ ಇತ್ತಂದರೆ ಅದನ್ನೆಲ್ಲ ಎತ್ತಿಟ್ಕೊಂಡು ಒಂದು 1000 ರೂಪಾಯಿನ ಮಾಡಿಕೊಂಡು 10ನೇ ವಾರ ನಾವು ಹಾಕೋಣ, ಆಯಿತಾ? ಅದೇ ರೀತಿ 11ನೇ ವಾರ ನಾವು 100 ರೂಪಾಯಿ ಎಕ್ಸ್ಟ್ರಾ ಮಾಡಿಕೊಂಡು ಈ ಥರ 1100 ರೂಪಾಯಿ. 12ನೇ ವಾರ 1200 ರೂಪಾಯಿ. ಲಾಸ್ಟ್ 13ನೇ ವಾರ ನಾವು 1300 ರೂಪಾಯಿ. ಈ ಥರ ಆಗ್ತಾ ಹೋಗೋಣ. ಅಂದರೆ 1300 ರೂಪಾಯಿ ಅಂದರೆ ಇವಾಗ ವಾರ ಫುಲ್ ಕೆಲಸ ಮಾಡೋರು ಇರ್ತಾರೆ, ಇಲ್ಲ ತಿಂಗಳ ಫುಲ್ ಕೆಲಸ ಮಾಡೋರು ಇರ್ತಾರೆ. ಅವರು ಒಂದು ವಾರದಲ್ಲಿ ನಾವೊಂದು 1300 ರೂಪಾಯಿನ ಅದಕ್ಕಂತಲೇ ಇವಾಗ ಯಾರಿಗೋ ಕೊಡಬೇಕಿತ್ತಪ್ಪ, ನಾವು ಕೊಡೋಣ ಅಂತ ಹೇಳ್ಬಿಟ್ಟು ಎತ್ತಿಟ್ಬಿಟ್ವಿ ಅಂದರೆ ನಾವು ಇಲ್ಲಿ ಸೇವಿಂಗ್ಸ್ನ ಮಾಡ್ತಾ ಹೋಗ್ಬೋದು. ಇಲ್ಲ ನಾವು ಯಾರ ಹತ್ರನೋ ಸಾಲ ತೊಗೊಂಡಿದ್ವಿ, ಇದನ್ನು ಅವ್ರಿಗೆ ಕೊಡಬೇಕು, ಈ 13ನೇ ವಾರ ನಾವು ಕೊಡಬೇಕು, ನಾವು ಇದನ್ನು ಅಮೌಂಟ್ ಸೇವಿಂಗ್ಸ್ ಮಾಡಿ ನಾವು ಕೊಡೋಣ ಅಂತ ಹೇಳಿ ತಲೆಯಲ್ಲಿ ಇಟ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಲಿ ನಾವು ಸೇವಿಂಗ್ಸ್ ಮಾಡಿಕೊಂಡು ಈ ಅಮೌಂಟನ್ನು ಸೇವ್ ಮಾಡ್ಕೋತೀವಿ, ಆಯಿತಾ?
ಮೇನ್ ಏನಂದರೆ ಮಾಡೋದಕ್ಕಾಗುತ್ತಾ ಅಂತ ಕ್ವಶನ್ ಮಾರ್ಕ್ ನಮ್ಮ ಮನಸ್ಸಲ್ಲಿ ಏನಿರುತ್ತೋ ಕ್ವಶನ್ ಮಾರ್ಕ್ ಅದನ್ನು ತೆಗಿಬೇಕು. ಮಾಡ್ತೀವಿ ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ನಾವು ಮಾಡೋದಕ್ಕೆ ಸಾಧ್ಯ. ಮಾಡೋಕ್ಕಾಗುತ್ತಾ, ನಾವು ಮಾಡ್ತೀವಾ, ಅಯ್ಯೋ ಇದು ಕಷ್ಟ ಅಂತಂದರೆ ಎಲ್ಲದೂ ಕಷ್ಟನೇ. ಬಟ್ ನಾವು ಮೈಂಡ್ ಸೆಟ್ಟನ್ನು ಚೇಂಜ್ ಮಾಡ್ಕೋಬೇಕು. ಇಲ್ಲ ನಾನು ಮಾಡೇ ಮಾಡ್ತೀನಿ ಅಂತ ಇದ್ದರೆ ಎಷ್ಟು ಬೇಕಾದ್ರೂ ಮಾಡ್ಕೋಬೋದು. ಇವಾಗ 13 ವಾರ ಏನು ಅಮೌಂಟ್ ಹಾಕಿದ್ನೋ ಅದನ್ನು ಟೋಟಲ್ ಮಾಡಿದರೆ ನಮಗೆ ಸಿಗುವಂಥ ಅಮೌಂಟ್ ಬಂದುಬಿಟ್ಟು 9,100 ರೂಪಾಯಿ ಅಮೌಂಟು ಟೋಟಲ್ ಅಮೌಂಟ್ ಸಿಗುತ್ತೆ. 13 ವಾರಕ್ಕೆ ನಾವು 9,100 ರೂಪಾಯಿನ ಕಲೆಕ್ಟ್ ಮಾಡ್ಕೊಂಡ್ವಿ. ಆಯಿತಾ, ಇಷ್ಟನ್ನು ನಾವೀಗ 13 ವಾರ ಕಲೆಕ್ಟ್ ಮಾಡ್ಕೊಂಡಿದ್ದೀವಿ ಅಂದರೆ ಇದೇ ರೀತಿ 4 ವಾರ ಕಂಟಿನ್ಯೂ ಮಾಡಿದರೆ ಅಂದರೆ 13 × 4 ಅಂದರೆ 52 ವಾರ, ಅದು 1 ಇಯರ್ಗೆ. ನೀವು 1 ಇಯರ್ಗೂ ಮಾಡ್ಕೋತೀನಿ ಅಂದರೆ ಎಷ್ಟಾಗುತ್ತೆ ಅಂತಲೂ ಕೂಡ ಹೇಳ್ತೀನಿ ನೋಡಿ. ಈಗ ನೆಕ್ಸ್ಟ್ ಇದು ಫಸ್ಟ್ನೇ ವಾರ, ಒಂದು ಫಸ್ಟ್ ಡಿವೈಡ್ ಮಾಡಿದ್ವಲ್ಲ ಅದು. ನೆಕ್ಸ್ಟ್ 13 ವಾರ ಹಾಕಿದ್ವಿ ಅಂದರೆ 9,100. ಆಮೇಲೆ 13 ವಾರ ಕಂಟಿನ್ಯೂ ಇದೇ ರೀತಿ ನಾನು ಏನು ಮೊದಲಿಗೆ ಹೇಳಿದ್ನೋ ಅದೇ ರೀತಿ ನೀವು ಕಂಟಿನ್ಯೂ ಮಾಡಿದ್ರಿ ಅಂದರೆ ಎಷ್ಟಾಗುತ್ತೆ ಅಂತ ಹೇಳ್ತೀನಿ. ಓಕೆನಾ, 4 ವಾರ ಅಂದರೆ 4 ಡಿವೈಡ್ ಮಾಡಿರ್ತೀವಿ. ವರ್ಷ ಫುಲ್ ನಾವು ಈ ಥರ ಕಂಟಿನ್ಯೂ ಆಗಿ ಮಾಡ್ಕೊಂಡ್ವಿ ಅಂದರೆ ನಮಗೆ 9,100 × 4 ಅಂದರೆ 52 ವಾರಕ್ಕೆ ಕಂಟಿನ್ಯೂ ಮಾಡಿಕೊಂಡ್ರೆ ನಮಗೆ 36,400 ರೂಪಾಯಿ ಅಮೌಂಟು ಸಿಗುತ್ತೆ. ಆಯಿತಾ, 36,400 ರೂಪಾಯಿ ಸಿಗುತ್ತೆ. ಬೇಡಪ್ಪ ನಮಗೆ, ನಾವು ಜಸ್ಟ್ ಒಂದು 13 ವಾರ ಅಷ್ಟೇ ಮಾಡ್ಕೋತೀವಿ ಅಂದರೆ 13 ವಾರನೇ ಮಾಡ್ಕೊಳ್ಳಿ. ಇಲ್ಲ ನಾನು 6 ತಿಂಗಳವರೆಗೂ ಮಾಡ್ಕೋತೀನಿ ಅಂತ ಅಂದರೂ ಕೂಡ ನಿಮಗೆ 6 ತಿಂಗಳಿಗೆ ಎಷ್ಟು ಸಿಗುತ್ತೆ? 18,200 ರೂಪಾಯಿ ಅಮೌಂಟ್ ಸಿಗುತ್ತೆ. 6 ತಿಂಗಳವರೆಗೂ ಮಾಡಿಕೊಂಡು ಇದೇ ರಿಪೀಟೆಡ್ನ ನಮ್ಮ ಮತ್ತೆ ಇನ್ನೂ 6 ತಿಂಗಳು ಮಾಡ್ಕೊಂಡ್ವಿ ಅಂದರೆ ಟೋಟಲ್ ಅಮೌಂಟು ಇಷ್ಟು ಅಮೌಂಟ್ ಸಿಗುತ್ತೆ. 36,400 ರೂಪಾಯಿ ಸಿಗುತ್ತೆ. ಇದು ಏನು ಚಿಕ್ಕ ಅಮೌಂಟ್ ಅಲ್ಲ. ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಗೆ ಇದೇ ಒಂದು ದೊಡ್ಡ ಅಮೌಂಟ್ ಇರುತ್ತೆ. ಮತ್ತು ಇದು ಆದರೂ ಅಷ್ಟೇ 10,000 ರೂಪಾಯಿ ನಿಮಗೆ ಅರ್ಜೆಂಟ್ ಇರುತ್ತೆ, ಇಷ್ಟು ಮಂತ್ ಅಂತ ಟೈಮಿಂಗ್ ಇರುತ್ತೆ. ಅಷ್ಟೆಲ್ಲ ನಾವು ಜೋಡಿಸ್ಬೇಕಂದ್ರೂ ಕೂಡ ಈ ಪ್ಲ್ಯಾನಿಂಗ್ ಮಾಡಿಕೊಂಡು ನೀವು ಆರಾಮಾಗಿ ಜೋಡಿಸ್ಬೋದು. ಏನಂದರೆ ಮೇನ್ ಬಂದುಬಿಟ್ಟು ನಾವು ಸೇವಿಂಗ್ಸ್ ಮಾಡಬೇಕು ಅನ್ನೋದನ್ನು ನಾವು ಮನಸ್ಸಲ್ಲಿ ಇಟ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಲಿ ನಾವು ಮಾಡುವಂಥ ಖರ್ಚುಗಳನ್ನ ಕಟ್ ಮಾಡ್ತೀವಿ, ಅಲ್ಲಿ ಸೇವಿಂಗ್ಸ್ ಮಾಡ್ತಾ ಹೋಗ್ತೀವಿ. 1 ರೂಪಾಯಿ ಆದರೂ ಕೂಡ ನಾವು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ತೀವಿ. ಸೇವಿಂಗ್ಸ್ ಮಾಡ್ತಾಯಿದ್ದೀವಿ ಅಂದರೆ ಸೊ ಇವತ್ತು ನಾನು ಇಷ್ಟು ಹಾಕಲೇಬೇಕು, ಇಲ್ಲ ಈ ವಾರ ಇಷ್ಟು ಹಾಕಲೇಬೇಕು, ಇಷ್ಟು ಅಮೌಂಟನ್ನು ಇನ್ನೊಬ್ರಿಗೆ ಕೊಡಲೇಬೇಕು ಅಂತ ಮನಸ್ಸಲ್ಲಿ ಇಟ್ಕೊಂಡ್ವಿ ಅಂದರೆ ಆಟೋಮೆಟಿಕ್ಲಿ ಇಷ್ಟು ಅಮೌಂಟನ್ನು ನಾವು ಸೇವ್ ಮಾಡ್ಕೋಬೋದು. ಒಂದು ಉಂಡಿ ಸಿಗುತ್ತೆ, ಸ್ಟೀಲ್ ಬಾಕ್ಸ್ ಸಿಗುತ್ತೆ. ಸೊ ಆ ಬಾಕ್ಸಲ್ಲಿ ನೀವು ಹಾಕ್ತಾ ಹೋದ್ರಿ ಅಂದರೆ 1 ಇಯರ್ವರೆಗೂ ಕಂಟಿನ್ಯೂ ಮಾಡಿದರೆ ನಿಮಗೆ ಇಷ್ಟು ಅಮೌಂಟು ಸಿಗುತ್ತೆ. ನೀವು ಯಾವ ರೀತಿ ನಾನು ಈಗ ಬರ್ದಿದ್ದೀನಪ್ಪ, ಇವಾಗ ನಾನು ಇಷ್ಟು ಹಾಕಿದ್ದೀನಿ 13 ವಾರ, ನೆಕ್ಸ್ಟ್ ನಂಗೆ ಗೊತ್ತಾಗ್ತಾ ಇಲ್ಲ ಹೆಂಗೆ ಮಾಡೋದು, ನಾನು ಇಷ್ಟು ಹಾಕಿದ್ದೀನೋ ಅಂತ ನಂಗೆ ನೆನಪಿಲ್ಲ ಅಂದರೆ ಒಂದು ಬುಕ್ಕಲ್ಲಿ ಇದನ್ನು ಎಂಟ್ರಿ ಮಾಡಿಕೊಂಡು ಈ ಥರ ಬರೆದಿಟ್ಕೊಂಡು ಫಸ್ಟ್ ವೀಕು 100 ರೂಪಾಯಿ ಹಾಕ್ತೆ, ಈ ಥರ ಹಿಂಗೆ ಮೇಲ್ಗಡೆ ಗೆರೆ ಹಾಕ್ತಾ ಹೋದರೆ ನಿಮ್ಗೆ ನೆಕ್ಸ್ಟ್ ಗೊತ್ತಾಗುತ್ತೆ. ಸೊ ಈ ವಾರ ಇಷ್ಟು ಹಾಕಿದ್ದೀನಿ, ನೆಕ್ಸ್ಟ್ ಇಷ್ಟು ಹಾಕಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೊ ಆ ಅಮೌಂಟನ್ನು ಸೇವ್ ಮಾಡಿಕೊಂಡು ಒಂದು ಕಡೆ ನೀವು ಬಾಕ್ಸಲ್ಲಿ ಹಾಕಿಟ್ಕೊಂಡ್ರಿ ಅಂದರೆ ಇಷ್ಟು ಅಮೌಂಟನ್ನು ಸೇವ್ ಮಾಡ್ಕೋಬೋದು. ನೀವು ಮನ್ಸು ಮಾಡಿದರೆ ಅಂದರೆ ಇದನ್ನು ರೌಂಡ್ ಫಿಗರ್ ಆಗೋ ಕೂಡ ನೀವು 50,000ವರೆಗೂ ಕೂಡ ಕನ್ವರ್ಟ್ ಮಾಡ್ಬೋದು. ಆಯಿತಾ, ಇವಾಗ 9,100 ರೂಪಾಯಿ ಹಾಕಬೇಕಂತ ಇಲ್ಲ, ಇಲ್ಲಿ ಎಷ್ಟೋ ಸಿಗ್ತಾ. ಇವಾಗ 400 ರೂಪಾಯಿ ಹಾಕೋ ಜಾಗದಲ್ಲಿ ನನಗೆ ಇನ್ನೂ ಪ್ಲಸ್ ಒಂದು 100 ರೂಪಾಯಿ ಎಕ್ಸ್ಟ್ರಾ ಸಿಗ್ತಾ ಅಂದ್ಕೊಳ್ರಿ, 500 ರೂಪಾಯಿ ಹಾಕಿ. ಆಯಿತಾ, ನೆಕ್ಸ್ಟ್ ವೀಕ್ 500 ರೂಪಾಯಿ ಹಾಕಬೇಕಾ, ಸೊ 500 ರೂಪಾಯಿ ಹಾಕಿ. ಈ ಥರ ಒಂದು ವಾರದಲ್ಲಿ ಹೆಚ್ಚು ಕಡಿಮೆ ನಂಗೆ ಅಮೌಂಟ್ ಅನ್ನೋದು ಸಿಗುತ್ತೆ. ಸೊ ಹೆಚ್ಚು ಸಿಕ್ಕಾದ್ಮೇಲೆ ಅದನ್ನು ಆ್ಯಡ್ ಮಾಡ್ಕೊಂಡು ಅಂದರೆ ಪಕ್ಕದಲ್ಲೇ ನೀವು ಇಷ್ಟು ಎಕ್ಸ್ಟ್ರಾ ಹಾಕಿದ್ದೀನಿ ಅನ್ನೋದನ್ನು ಬರ್ಕೊಂಡ್ರೆ ನಿಮ್ಗೆ ಟೋಟಲ್ ಅಮೌಂಟ್ ಎಷ್ಟಾಗುತ್ತೆ ಅನ್ನೋದು ಕೂಡ ನಿಮ್ಗೆ ಗೊತ್ತಾಗುತ್ತೆ. ಆವಾಗ ನೀವು ಇಷ್ಟು ರೌಂಡ್ ಫಿಗರ್ ಆಗಿ ಒಂದು 50,000ನ ನೀವು ಮಾಡ್ಕೋಬೋದು. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.